ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸರಸ್ವತೇ ನಮಃ. ಮಾತೃದೇವೋ ಭವ. ತತ್ವಮಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟರಾಘವನ್ ಮಾಡುವ ನಮಸ್ಕಾರಗಳು. ಪ್ರೇಕ್ಷಕರೇ, ನಮ್ಮ ಚಾನಲನ್ನು ನೀವು ನಿರಂತರವಾಗಿ ವೀಕ್ಷಣೆ ಮಾಡ್ತಾ ಇರೋದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಇದು ಉಡುಪಿ ನ್ಯೂಮರಾಲಜಿ ಅಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ. ನಾವು ಏಪ್ರಿಲ್ ತಿಂಗಳ ಒಂದು ಫಲವನ್ನು ನೋಡ್ತಾ ಇದ್ದೀವಿ, ಗೋಚಾರ ಫಲವನ್ನು. ಗ್ರಹಗಳು ಯಾವ ರಾಶಿಗೆ ಯಾವ ಥರ ಫಲವನ್ನು ಕೊಡ್ತಾ ಇದೆ ಅಂತ ನೋಡಿದ್ದೀವಿ. ನಾವು ಇಲ್ಲಿವರೆಗೂ ಮೇಷದಿಂದ ಕನ್ಯಾ ರಾಶಿವರೆಗೆ ಭವಿಷ್ಯವನ್ನು ತಿಳ್ಕೊಂಡಿದ್ವಿ. ಈಗ ಈ ಮಾಸದಲ್ಲಿ, ಏಪ್ರಿಲ್ ಮಾಸದಲ್ಲಿ ತುಲಾ ರಾಶಿಗೆ ಯಾವ ಥರ ಇದೆ, ತುಲಾ ರಾಶಿಯ ಒಂದು ವಿಶೇಷತೆಗಳೇನು, ಕಷ್ಟ ನಷ್ಟಗಳೇನು, ಈ ವಿಚಾರವಾಗಿ ನಾವು ಮಾತಾಡ್ತಾ ಇದ್ದೀವಿ. ತುಲಾ ರಾಶಿ ವಿಚಾರಕ್ಕೆ ಬಂದಿದ್ದರೆ, ಗೋಚಾರದಲ್ಲಿ ಕನ್ಯಾ ರಾಶಿಯಲ್ಲಿ ಕೇತು 12ನೇ ಮನೆ ವ್ಯಯಸ್ಥಾನ, ಮತ್ತು 6ನೇ ಮನೆಯಲ್ಲಿ ರಾಹು, ಶನಿ, ಶುಕ್ರ, ಬುಧ, ರವಿ ಕೂಡ ಇದ್ದಾರೆ. ರವಿ ಏಪ್ರಿಲ್ 14ನೇ ತಾರೀಕು 3:30 ಬೆಳಗಿನ ಜಾವ ಮೇಷರಾಶಿಗೆ ಪ್ರವೇಶ ಮಾಡೋವರೆಗೂ ಸೂರ್ಯ ಕೂಡ ನಿಮಗೆ ಅನುಕೂಲ ಪರಿಸ್ಥಿತಿಯಲ್ಲಿದ್ದಾರೆ. ಗುರು ಭಗವಾನರು ನಿಮ್ಮ ರಾಶಿಗೆ ಅಷ್ಟಮದಲ್ಲಿ ವೃಷಭ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಕುಜ ಕರ್ಕಾಟಕ ರಾಶಿಗೆ 3ನೇ ತಾರೀಕು, ಏಪ್ರಿಲ್ 3ನೇ ತಾರೀಕು 1:22 ಬೆಳಗಿನ ಜಾವ ಪ್ರವೇಶ ಮಾಡ್ತಾ ಇದ್ದಾರೆ. ಹಾಗಾದರೆ ಈ ತುಲಾ ರಾಶಿಯ ಶುಭ ಮತ್ತು ಅಶುಭ ಫಲಗಳೇನು? ನಿಮಗೆ ಯಾವ್ಯಾವ ಗ್ರಹಗಳು ಶುಭವನ್ನು ಕೊಡ್ತಾ ಇದ್ದಾವೆ, ಯಾವ ಗ್ರಹಗಳು ಅಶುಭವನ್ನು ಕೊಡ್ತಾ ಇದ್ದಾವೆ? 6ನೇ ಮನೆಯಲ್ಲಿ ಗ್ರಹಗಳಿರೋದು, ಪಾಪಗ್ರಹಗಳಿರೋದು ಒಂದು ರೀತಿ ವರನೇ. 6ನೇ ಮನೆಯಲ್ಲಿ ನಿಮಗೆ ಮುಖ್ಯವಾಗಿ ರಾಹು ಇದ್ದಾರೆ. ರಾಹು ಬಂದು ಅನ್ನೋನ್ ನಾಲೆಡ್ಜ್ ಮತ್ತು ಹಿಡನ್ ನಾಲೆಡ್ಜ್, ಮಾಯಾಗ್ರಹ. ಅದರಿಂದ ನಿಮಗೆ ಒಂದು ಸ್ಪೆಷಲ್ ಟ್ಯಾಲೆಂಟನ್ನು ಕೊಟ್ಟು ಶತ್ರು ನಿವಾರಣೆಯನ್ನು ಮಾಡಿ, ಮತ್ತು ಇರ್ತಕ್ಕಂಥ ಸಾಲಗಳನ್ನು ತೀರಿಸ್ಕೊಳ್ಳೋದಕ್ಕೆ ಅನುಕೂಲ ಮಾಡ್ತಕ್ಕಂಥವ್ರು, ಶತ್ರುಜಯ ಕೊಡ್ತಕ್ಕಂಥವ್ರು. ಶನಿ ಭಗವಾನರು ಕೂಡ ಮಾರ್ಚ್ 29ನೇ ತಾರೀಕೆ ಅಲ್ಲಿ ರಾಹು ಜೊತೆ ಇದ್ದಾರೆ. ಶನಿ ರಾಹು ಕಾಂಬಿನೇಷನ್ನು ಒಂದೊಂದು ರೀತಿ ಟೆನ್ಷನ್ ಕೊಡ್ತಕ್ಕಂಥದ್ದು. ಶನಿ ರಾಹು ಒಂದು ಕಡೆ ಇದ್ದರೆ ಈವನ್ ಪ್ರಪಂಚದಾದ್ಯಂತ ಕೂಡ ಅದರ ಪರಿಣಾಮ ಜಾಸ್ತಿ ಇರುತ್ತೆ. ಶನಿ ನಕ್ಷತ್ರದಲ್ಲಿ ರಾಹು ಇದ್ದರೂ, ರಾಹು ನಕ್ಷತ್ರದಲ್ಲಿ ಶನಿ ಇದ್ದರೂ, ಶನಿ ರಾಹು ಒಟ್ಟಿಗೆ ಇದ್ದರೂ ಕೂಡ ತೊಂದರೆಗಳು ನಡೀತಾ ಇರುತ್ತೆ ಪ್ರಪಂಚದಾದ್ಯಂತ. ಸ್ಫೋಟಕಗಳು, ಬಾಂಬ್ ಸಿಡಿತಗಳು, ಮತ್ತು ಈ ವಿಮಾನಕ್ಕೆ ವಾಯು ಸಂಚಾರಕ್ಕೆ ಸಂಬಂಧಿಸಿರ್ತಕ್ಕಂಥ ಅಪಘಾತಗಳು, ಹೀಗೆ ನಾನಾ ರೀತಿಯಾಗಿ ತೊಂದರೆಗಳನ್ನು ಅದು ಕ್ರಿಯೇಟ್ ಮಾಡ್ತಾ ಇರುತ್ತೆ. ಶುಕ್ರ 6ನೇ ಮನೆಯಲ್ಲಿದ್ದರೆ, ನಿಮ್ಮ ರಾಶಿಗೆ ಅಧಿಪತಿ ಮತ್ತು ಅಷ್ಟಮಾಧಿಪತಿ ಷಷ್ಠದಲ್ಲಿರೋದು ಒಂದು ರೀತಿ ಒಳ್ಳೆಯದೇ. ಆದರೆ ಲಗ್ನಾಧಿಪತಿಯಾಗಿ ಶುಕ್ರ ಅಲ್ಲಿರೋದು ಮತ್ತು 6ನೇ ಮನೆಗೆ ಶುಕ್ರನಿಗೆ ಅಷ್ಟೊಂದು ಕಂಫರ್ಟಬಲ್ ಪ್ಲೇಸ್ ಕೂಡ ಅಲ್ಲ. ಗುರು ಭಗವಾನರು ಕೂಡ ಅಷ್ಟಮದಲ್ಲಿ ಇದ್ದುಕೊಂಡು ನಿಮಗೆ ನಿಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ. ಜೊತೆಗೆ ಕೇತು 12ನೇ ಮನೆಯಲ್ಲಿ ಭಕ್ತಿ, ವೈರಾಗ್ಯ, ಮತ್ತು ಸಪ್ತಮಾಧಿಪತಿ 6ನೇ ಮನೆಯಲ್ಲಿರೋದರಿಂದ ಕುಟುಂಬದಲ್ಲಿ ಸಣ್ಣ ಪುಟ್ಟ ಕಲಹ ಈ ರೀತಿಯಾಗಿ ಆಗ್ತಾ ಇದೆ. ಮತ್ತು 10ನೇ ಮನೆಗೆ ಕುಜ ಎಂಟ್ರಿ ಆಗ್ತಾ ಇದ್ದಾರೆ. ಭಾಗ್ಯಸ್ಥಾನದಿಂದ 10ನೇ ಮನೆಗೆ 3ನೇ ತಾರೀಕು, ಏಪ್ರಿಲ್ 3ನೇ ತಾರೀಕು ಎಂಟ್ರಿ ಆಗ್ತಾ ಇದ್ದಾರೆ. ಧನಾಧಿಪತಿಯಾಗಿ 10ನೇ ಮನೆಗೆ ಬರ್ತಾ ಇರೋದರಿಂದ ಉದ್ಯೋಗದಲ್ಲಿ ಪ್ರಯತ್ನಗಳನ್ನು ಸ್ವಲ್ಪ ನೀವು ಮಾಡಿದರೆ, 6ನೇ ಮನೆಯಲ್ಲಿರ್ತಕ್ಕಂಥ ರಾಹು ಮತ್ತು ಶನಿ ನಿಮಗೆ ಜಯವನ್ನು ತಂದು ಕೊಡ್ತಾರೆ. ಕೇತುಗೆ ಮುಖ್ಯವಾಗಿ ನೀವು ಕೇತುವನ್ನು ಆರಾಧನೆ ಮಾಡಬೇಕಂದ್ರೆ ಮುಖ್ಯವಾಗಿ ಗಣಪತಿಯನ್ನು ಆರಾಧನೆ ಮಾಡಬೇಕು. ಗಣಪತಿಯನ್ನು ಆರಾಧನೆ ಮಾಡಿ, ಮತ್ತು ಗಣಪತಿ ಸ್ತೋತ್ರವನ್ನು 16ನೇ ತಾರೀಕು ಗಣೇಶ ಸಂಕಷ್ಟರ ಚತುರ್ಥಿ ಇದೆ, ಅವತ್ತು ಉಪವಾಸ ಇದ್ದು ಓಂ ಗಂ ಗಣಪತಯೇ ನಮಃ, ಓಂ ಗಂ ಗಣಪತಿಯೇ ನಮಃ ಈ ಮಂತ್ರವನ್ನು 108 ಸರ್ತಿ ಓದ್ಕೊಂಡಿದ್ರೆ ಕೇತುವಿಂದ ಸ್ವಲ್ಪ ನಿಮಗೆ ವಿಮುಕ್ತಿ ಪಡೆದು ಖರ್ಚು ವೆಚ್ಚಗಳನ್ನು ನೀವು ಕಮ್ಮಿ ಮಾಡಿಕೊಳ್ಬೋದು. ಮತ್ತು 6ನೇ ಮನೆಯಲ್ಲಿರ್ತಕ್ಕಂಥ ಬುಧ ಮತ್ತು ರಾಹು ಕಾಂಬಿನೇಷನ್ ನಿಮಗೆ ಒಳ್ಳೆ ಕಾಂಬಿನೇಷನ್. ಈ ಟೆಕ್ನಾಲಜಿ ಫೀಲ್ಡಲ್ಲಿ ಹೋಗ್ತಕ್ಕಂಥವ್ರಿಗೆ
ಪ್ಲಸ್ ಏನಾದರೂ ಬ್ಯಾಂಕ್ ಲೋನ್ಸ್ ಪಡ್ಕೊಳ್ತಕ್ಕಂಥವ್ರಿಗೆ ಇದೆಲ್ಲ ಕೂಡ ಸಕಾಲ ಇರುತ್ತೆ. ಮತ್ತು ಶುಕ್ರ 6ನೇ ಮನೆಯಲ್ಲಿದ್ದರೆ ಲಕ್ಷ್ಮೀ ದೇವಿನ ನೀವು ಆರಾಧನೆ ಮಾಡಬೇಕು. ಸ್ವಲ್ಪ ಆರೋಗ್ಯದ ಬಗ್ಗೆ ಕೂಡ ಗಮನ ಕೊಡಬೇಕು. ಯಾಕಂದರೆ 6ನೇ ಮನೆಯನ್ನ ಋಣ ರೋಗ ರಿಪುಸ್ಥಾನ ಅಂತ ಕರಿತೀವಿ. 6ನೇ ಮನೆಯಲ್ಲಿ ಇಷ್ಟೊಂದು ಗ್ರಹಗಳಿರೋದ್ರಿಂದ ಋಣ ಅಂದರೆ ಫೈನಾನ್ಷಿಯಲ್ ರಿಲೇಟೆಡ್, ಅಂದರೆ ಏನಾದರೂ ನೀವು ಆರ್ಥಿಕವಾಗಿ ಸ್ವಲ್ಪ ಹಿಂದುಳಿತಕ್ಕಂಥದ್ದು, ಮನಿ ರಿಲೇಟೆಡ್ ಮ್ಯಾಟರ್ಸ್ ಪೋಸ್ಟ್ಪೋನ್ಮೆಂಟ್ಸ್ ಆಗೋದು, ನಿಮ್ಗೆ ಕೊಡಬೇಕಾಗಿರ್ತಕ್ಕಂಥ ದುಡ್ಡನ್ನು ಡಿಲೇ ಆಗಿ ಜನ ಕೊಡೋದು, ದುಡ್ಡು ಕಾಸು ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ. ರಿಪು ಅಂದರೆ ಎನಿಮಿಟಿ, ವೃಥಾ ಜಗಳ, ಏನೋ ವಿನಾಕಾರಣಕ್ಕೆ ನೀವು ಆಫೀಸಲ್ಲಿ ಕೆಲಸ ಮಾಡ್ತಾ ಇರೋ ಕಡೆ ಅಥವಾ ಮನೆಯಲ್ಲಿ ಅಕ್ಕಪಕ್ಕದಲ್ಲಿ ಸ್ವಲ್ಪ ಅನ್ನೆಸೆಸರಿಯಾಗಿ ಬಂಧು ಬಳಗ ನಿಷ್ಠೂರ ಕಟ್ಕೊಳ್ತಕ್ಕಂಥ ಪರಿಸ್ಥಿತಿಗಳು ಬರುತ್ತೆ. ಮತ್ತು ರೋಗ ಅಂದರೆ ಹೆಲ್ತ್ ರಿಲೇಟೆಡ್ ಕೂಡ ನೋಡ್ಕೋಬೇಕು. ಎಕ್ಸ್ಪೆಷಲಿ 6ನೇ ಮನೆಯನ್ನು ಉದರ ರೋಗ ಅಂತ ಕರಿತೀವಿ. ಹೊಟ್ಟೆಗೆ ಸಂಬಂಧಿಸಿರ್ತಕ್ಕಂಥದ್ದು ಅಜೀರ್ಣ, ಗ್ಯಾಸ್ಟ್ರಿಕ್ಕು, ಇಂಥದ್ರ ಬಗ್ಗೆ ಕೂಡ ನೀವು ಸ್ವಲ್ಪ ಜಾಗ್ರತೆ ವಹಿಸಬೇಕು. ಓವರಾಲ್ ಆಗಿ ಈ ತಿಂಗಳು ಏಪ್ರಿಲ್ ತಿಂಗಳಲ್ಲಿ ಮುಖ್ಯವಾಗಿ ನೀವು ನವಗ್ರಹ ಪೀಡಾ ಪರಿಹಾರ ಸ್ತೋತ್ರವನ್ನು ಓದ್ಕೊಳ್ಳಿ. ಮತ್ತು ಗುರು ಭಗವಾನರ ಕೃಪೆಗಾಗಿ ಹತ್ರದಲ್ಲಿರ್ತಕ್ಕಂಥ ರಾಘವೇಂದ್ರ ಮಠ, ಸಾಯಿಬಾಬಾ ದೇವಸ್ಥಾನ ಅಥವಾ ದಕ್ಷಿಣಾಮೂರ್ತಿ ಆರಾಧನೆ ತುಂಬ ಮುಖ್ಯ. ಬೆಂಗಳೂರಲ್ಲಿ ಜಲಕಂಠೇಶ್ವರ ದೇವಸ್ಥಾನದಲ್ಲಿ ದಕ್ಷಿಣಾಮೂರ್ತಿ ವಿಗ್ರಹ ಇದೆ. ಮತ್ತು ಮಲ್ಲೇಶ್ವರಮಲ್ಲೂ ಕೂಡ ಕಾಡು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದಲ್ಲಿ ಕೂಡ ದಕ್ಷಿಣಾಮೂರ್ತಿ ದೇವಸ್ಥಾನ. ದಕ್ಷಿಣಾಮೂರ್ತಿಗೆ 108 ಕಡಲೆ ಹಾರವನ್ನು ನೀವು ಸಮರ್ಪಣೆ ಮಾಡಿ ಭಕ್ತಿಯಿಂದ ಗುರವೇ ಸರ್ವಲೋಕಾನಾಂ ಬಿಜಶೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ ಅಂತ ಹೇಳ್ತಾ ದಕ್ಷಿಣಾಮೂರ್ತಿಯನ್ನು ನೀವು ನಿರಂತರವಾಗಿ ಜಪ ಮಾಡ್ತಾ ಇದ್ದರೆ ಫೈನಾನ್ಷಿಯಲ್ ಪ್ರಾಸ್ಪಾರಿಟಿ, ಕುಟುಂಬದಲ್ಲಿ ಸಂತೋಷ, ಮದುವೆ, ಮಕ್ಕಳು, ಸಂತಾನ ಭಾಗ್ಯಕ್ಕೆ, ರೈತರಿಗೂ ಕೂಡ ಅನುಕೂಲ ಆಗ್ತಾ ಬರುತ್ತೆ. ಪ್ರೇಕ್ಷಕರೇ, ಇದು ತತ್ವಮಸಿ ಚಾನಲ್. ಇದೇ ತಿಂಗಳಲ್ಲಿ ನಿಮಗೆ ರಾಮನವಮಿ ಇದೆ, 2ನೇ ತಾರೀಕು ಲಕ್ಷ್ಮೀ ಪಂಚಮಿ ಇದೆ. ಯಾರು ಆರ್ಥಿಕವಾಗಿ ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೋ ಅವರು ಮುಖ್ಯವಾಗಿ ಲಕ್ಷ್ಮೀ ಪಂಚಮಿ ದಿವಸ 5 ಲಕ್ಷ್ಮೀ ಕವಡೆ, ಯೆಲ್ಲೋ ಕಲರಲ್ಲಿರುತ್ತೆ ಈ ಲಕ್ಷ್ಮೀ ಕವಡೆ. ಹಾಗೆ ಗೋಮತಿ ಚಕ್ರ 5, ಗೋಮತಿ ಚಕ್ರ ಇದು ವಿಷ್ಣು ಸ್ವರೂಪ, ಯೆಲ್ಲೋ ಕವಡೆ ಬಂದು ಲಕ್ಷ್ಮೀ ಸ್ವರೂಪ. ಇದರ ಜೊತೆಗೆ ಗುಲಗಂಜಿ 5 ಗುಲಗಂಜಿ, ಮತ್ತು ತಾಮ್ರದ ಬೀಜ, ಲೋಟಸ್ ಸೀಡ್, ಇವೊಂದು 5, ಇವೆಲ್ಲ ಅರಿಶಿಣದ ನೀರಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಡ್ರೈ ಮಾಡಿ ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿಬಿಟ್ಟು ಅದಕ್ಕೆ ಅರಿಶಿಣ ಕುಂಕುಮ ಹಚ್ಚಿ ಧೂಪ ಹಾಕಿ ಲಕ್ಷ್ಮೀ ಪಂಚಮಿ ದಿವಸ 2ನೇ ತಾರೀಕು ನೀವು ಲಕ್ಷ್ಮೀ ಪೂಜೆ ಮಾಡೋ ಟೈಮಲ್ಲಿ ಅದಕ್ಕೆ ಕೂಡ ನೀವು ಪೂಜೆಯನ್ನು ಮಾಡಿ ಅಷ್ಟೋತ್ತರ ಹೇಳಿ ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಅಥವಾ ನಿಮ್ಮ ವ್ಯಾಪಾರ ಸ್ಥಳದಲ್ಲಿ ಈ ಗಂಟನ್ನು, ಈ ಕೆಂಪು ವಸ್ತ್ರದಲ್ಲಿ ಕಟ್ಟಿರ್ತಕ್ಕಂಥ ಈ 4 ಐಟಮನ್ನು ನೀವು ವ್ಯಾಪಾರ ಸ್ಥಳದಲ್ಲಿಟ್ಟಿದ್ರೆ ನಿಮಗೆ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ. ದುಡ್ಡು ಬರಬೇಕಾಗಿರ್ತಕ್ಕಂಥ ದುಡ್ಡು ಬೇಗ ಬರೋದಕ್ಕೆ ಅನುಕೂಲ ಆಗುತ್ತೆ. ಯಾರ್ಯಾರು ಬ್ಯಾಂಕ್ ಲೋನ್ಸ್ಗೆ ಇಂಥದಕ್ಕೆಲ್ಲ ಟ್ರೈ ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ. ಪ್ರೇಕ್ಷಕರೇ, ಇದು ತತ್ವಮಸಿ ಚಾನಲ್. ನಾನು ವೆಂಕಟರಾಘವನ್. ನಿಮ್ಮಿಂದ ನಾನು ಬಿಡುಗಡೆ ತಗೊಳ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದಗಳು.